ಸ್ಪೀಕರ್ ಅಂಗೀಕಾರ ಮಾಡಲ್ಲ ಯು ಟಿ ಖಾದರ್. ಸೊ ನಾವು ಬಾಲ್ ಈಸ್ ಇನ್ ದಿ ಯತ್ನಾಳ್ ಕೋರ್ಟ್. ಯತ್ನಾಳ್ ಅವರ ಅಂಗಳದಲ್ಲಿದೆ. ಯತ್ನಾಳ್ ಏನ್ ಮಾಡ್ತಾರೆ ಈಗ? ಶಾಸಕ ಸ್ಥಾನಕ್ಕೆ ಶಿವಾನಂದ್ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಲ್ಲ. ಪಾಯಿಂಟ್ ನಂಬರ್ 1, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಶಾಸಕ ಸ್ಥಾನಕ್ಕೆ ಕೊಟ್ಟಿರುವಂತಹ ರಾಜೀನಾಮೆಯನ್ನ ವಿಧಾನಸಭೆಯ ಸ್ಪೀಕರ್ ಅಂಗೀಕಾರ ಮಾಡಿದ್ರೆ ಮಾತ್ರ ಈ ಬಿಕಮ್ XMLA. ಅಂಗೀಕಾರ ಮಾಡಿದ್ರೆ ಮಾತ್ರ XMLA ಆಗ್ತಾರೆ. ಆದ್ರೆ ಅಂಗೀಕಾರ ಮಾಡುವುದಕ್ಕಿಂತಲೂ ಮುಂಚೆ ಮಾನ್ಯ ಶಿವಾನಂದ ಪಾಟೀಲ್ ಅವರು ಶಾಸಕರಿಗೆ ಬರೆದಿರುವಂತಹ ಸ್ಪೀಕರ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ. ಏನು? ಯತ್ನಾಳ್ ಅವರು ರಾಜೀನಾಮೆ ಕೊಡಬೇಕು. ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟ ಬಳಿಕ ಅವರ ರಾಜೀನಾಮೆ, ಯತ್ನಾಳ್ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ, ಅಲ್ಲಿ ಅವರು ರಾಜೀನಾಮೆ ಕೊಡ್ಲಿ. ನಾನಿಲ್ಲಿ ಈಗ ಕೊಡ್ತಾ ಇದ್ದೀನಿ. ಅವರು ರಾಜೀನಾಮೆ ಕೊಟ್ಟು ಅವರ ರಾಜೀನಾಮೆ ಅಂಗೀಕಾರ ಆದರೆ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ನಾವಿಬ್ರು ಕೂಡ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತೀವಿ, ಫೈಟ್ ಮಾಡ್ತೀವಿ ಅನ್ನುವಂಥದ್ದು. ಅಂದರೆ ಉಪಚುನಾವಣೆಗೆ ಅಲ್ಲಿ ವೇದಿಕೆ ಸೃಷ್ಟಿಯಾಗಲಿ ಎನ್ನುವಂಥದ್ದು ಶಿವಾನಂದ ಪಾಟೀಲ್ ಅವರು ಕೊಟ್ಟಿರುವಂತಹ ಪತ್ರದ ಅಂಶಗಳು. ಸೊ ಮೇಲ್ನೋಟಕ್ಕೆ ಇದು ದೊಡ್ಡ ಸುದ್ದಿನೇ. ಒಬ್ಬ ಸಚಿವರು, ಬರೀ ಶಾಸಕ ಅಲ್ಲ, ಅವರು ಸಚಿವರು ರಾಜೀನಾಮೆಯನ್ನು ಕೊಟ್ಟಿರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು. ಬಟ್ ರಾಜೀನಾಮೆಯನ್ನು ಅಂಗೀಕರಿಸುವುದಕ್ಕೂ ಒಂದು ಷರತ್ತನ್ನು ಹಾಕಿದ್ದಾರೆ ಸ್ಪೀಕರ್ ಅವರಿಗೆ. ಅಪ್ಪಿತಪ್ಪಿ ಸ್ಪೀಕರ್ ಏನಾದರೂ ರಾಜೀನಾಮೆಯನ್ನು ಅಂಗೀಕರಿಸ್ಬಿಟ್ರೆ ಯತ್ನಾಳ್ ರಾಜೀನಾಮೆ ಕೊಡದೆ ಹೋದರೆ ಶಿವಾನಂದ್ ಪಾಟೀಲ್ಗೆ ನಷ್ಟ. ಬಟ್ ಆಗಲ್ಲ ಆ ಥರ. ಬಿಕಾಸ್ ದೀಸ್ ಆಲ್ ಪೊಲಿಟಿಕಲ್ ಡಿಸಿಷನ್ಸ್, ಇವೆಲ್ಲವೂ ಕೂಡ ರಾಜಕೀಯ ನಿರ್ಧಾರಗಳಾಗಿರೋದ್ರಿಂದಾಗಿ ಶಿವಾನಂದ್ ಪಾಟೀಲ್ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಉಚ್ಚಾಟನೆಗೊಂಡಂಥವರು. 6 ವರ್ಷಗಳವರೆಗೆ ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿಯಿಂದ. ಸೊ ಒಂದು ವೇಳೆ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜೀನಾಮೆಯನ್ನು ಕೊಟ್ಟು ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಶಿವಾನಂದ್ ಪಾಟೀಲ್ ಹಾಕಿರುವ ಸವಾಲಿನ ರೀತಿಯಲ್ಲಿ ಏನಾದರೂ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಬಿಜೆಪಿ ಟಿಕೆಟ್ ಕೊಡಲ್ಲ ಅಲ್ಲಿ. ಅನ್ಲೆಸ್ ಎಕ್ಸ್ಪಲ್ಷನ್ ಏನಿದೆ, ಉಚ್ಚಾಟನೆ ಏನಿದೆ, ಅದು ರಿವೋಕ್ ಆಗಬೇಕು. ರಿವೋಕ್ ಆಗದ ಹೊರತು, ಅದನ್ನು ವಾಪಸ್ ಪಡೆಯದ ಹೊರತು ಟಿಕೆಟ್ ಕೊಡಲ್ಲ. ಸೊ ಈಗ ಯತ್ನಾಳ್ ಅವರು ಸವಾಲು ಹಾಕಿದ್ರು, ನಾನು ನಿನ್ನ ಕ್ಷೇತ್ರದಲ್ಲಿ ಬಂದು ಕಂಟೆಸ್ಟ್ ಮಾಡ್ತೀನಿ, ಗೆಲ್ತೀನಿ, ನಿನ್ನನ್ನು ಸೋಲಿಸ್ತೀನಿ, ರಾಜಕೀಯವಾಗಿ ನಿನ್ನನ್ನು ಎದುರಿಸುವಷ್ಟು ತಾಕತ್ತು ನನಗಿದೆ, ನಾನು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗೋವನು, ನಮಗೆ ಗೊತ್ತಿದೆ ನನ್ನ ತಾಕತ್ತು ಅಂಥೇಳಿ ಯತ್ನಾಳ್ ಅವರು ಡೈಲಿ ಹೇಳುವಂತಹ ಡೈಲಾಗುಗಳು, ಇವೆಲ್ಲ ದಿನನಿತ್ಯದ ಡೈಲಾಗುಗಳು. ಆ ಡೈಲಾಗುಗಳನ್ನು ಶಿವಾನಂದ್ ಪಾಟೀಲ್ ಅವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಂದು ಚಮಕ್ ಕೊಟ್ಟಿದ್ದಾರೆ. ಆಯ್ತಪ್ಪ, ನೀನು ಹೇಗಿದ್ರು ಸವಾಲು ಹಾಕಿದ್ದೀರಿ ನನಗೆ, ಸೊ ನಾನು ನಿಮ್ಮ ಸವಾಲನ್ನು ಈಗ ಸ್ವೀಕಾರ ಮಾಡಿದ್ದೀನಿ, ನಾನು ರಾಜೀನಾಮೆ ಕೊಡ್ತೀನಿ, ನಾನು ರಾಜೀನಾಮೆ ಪತ್ರವನ್ನು ಸ್ಪೀಕರಿಗೆ ಕೊಟ್ಟಿದ್ದೀನಿ, ನೀನು ರಾಜೀನಾಮೆ ಕೊಡು, ಇಬ್ಬರ ರಾಜೀನಾಮೆಯನ್ನು ಸ್ಪೀಕರ್ ಅಂಗೀಕರಿಸಲಿ, ಇಬ್ಬರು ಕೂಡ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋಣ, ಇದು ಗೇಮು. ಸೊ ಈಗ ಯತ್ನಾಳ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ನಿಜಕ್ಕೂ ತಾವು ಹಾಕಿದಂತಹ ಸವಾಲಿಗೆ ಯತ್ನಾಳ್ ಅವರು ಕಟಿಬದ್ಧರಾಗಿ ತಮ್ಮ ಬಾಹುಬಲ, ತಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಾನು ನನ್ನ ಕ್ಷೇತ್ರವನ್ನು ಬಿಟ್ಟು ಇನ್ನೊಬ್ಬರ ಕ್ಷೇತ್ರದಲ್ಲೂ ಕೂಡ ಚುನಾವಣೆಗೆ ನಿಂತು ಗೆಲ್ಲುವಷ್ಟು ತಾಕತ್ತು ನನಗಿದೆ ಅಂಥೇಳಿ ಯತ್ನಾಳ್ ಅವರಿಗೆ ಒಂದು ವೇಳೆ ಧೈರ್ಯ, ವಿಶ್ವಾಸ, ಆತ್ಮವಿಶ್ವಾಸ, ನಂಬಿಕೆ ಅಂಥದ್ದೇನಾದರೂ ಇದ್ದರೆ ಅವರೀಗ ವಿಜಯಪುರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಶಿವಾನಂದ್ ಪಾಟೀಲ್ ಅವರ ವಿರುದ್ಧ ಕಂಟೆಸ್ಟ್ ಮಾಡಬೇಕು. ಯತ್ನಾಳ್ ರಾಜೀನಾಮೆ ಕೊಡುವವರೆಗೆ ಶಿವಾನಂದ್ ಪಾಟೀಲ್ ಅವರ ರಾಜೀನಾಮೆ ಅಂಗೀಕಾರ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಶಿವಾನಂದ್ ಪಾಟೀಲ್ ಅವರು ಸ್ಪೀಕರ್ಗೆ ಬರೆದಂತಹ ಪತ್ರದಲ್ಲಿ ಒಂದು ಷರತ್ತನ್ನು ಹಾಕಿದ್ದಾರೆ. ಯತ್ನಾಳ್ ರಾಜೀನಾಮೆ ಕೊಟ್ಟು ಅವರ ರಾಜೀನಾಮೆ ಅಂಗೀಕಾರ ಮಾಡಿದರೆ ಮಾತ್ರ ನನ್ನ ರಾಜೀನಾಮೆ ಅಂಗೀಕರಿಸಿ ಅಂತೇಳಿ. ಸೊ
ಬಿಗ್ ಪೊಲಿಟಿಕಲ್ ಗೇಮ್ ಇದು, ಪೊಲಿಟಿಕಲ್ ಗೇಮ್. ಈಗ ಏನು ಮಾಡ್ತಾರೆ ಯತ್ನಾಳ್? ಏನು ಮಾಡ್ತಾರೆ? ನಿರಾಣಿ ವಿರುದ್ಧನೂ ಫೈಟು, ವಿಜಯಾನಂದ ಕಾಶಪ್ಪನವರ ವಿರುದ್ಧನೂ ಫೈಟು, ಖಂಡ್ರೆ ವಿರುದ್ಧವೂ ಫೈಟು, ಶಾಮನೂರು ವಿರುದ್ಧವೂ ಫೈಟು, ಯಡಿಯೂರಪ್ಪ ವಿರುದ್ಧವೂ ಫೈಟು. ಬೇರೆ ಪಕ್ಷಗಳು ಮತ್ತು ತಮ್ಮ ಪಕ್ಷಗಳಲ್ಲಿರುವಂತಹ ಲಿಂಗಾಯತ ನಾಯಕರ ವಿರುದ್ಧವೇ ನೇರವಾಗಿ ಸವಾಲನ್ನು ಹಾಕ್ತಾ ಇರುವಂತಹ ಯತ್ನಾಳ್ ಅವರಿಗೆ ಇದುವರೆಗೇನಿತ್ತು? ಮಾತಿನ ಸವಾಲುಗಳಿದ್ದವು. ಮಾತು ಟಿ ವಿಗಳ ಮುಂದೆ, ಮಾಧ್ಯಮಗಳ ಮುಂದೆ ಅಥವಾ ವೇದಿಕೆಗಳಲ್ಲಿ, ಚುನಾವಣಾ ರಾಜಕೀಯ ಭಾಷಣದ ವೇದಿಕೆಗಳಲ್ಲಿ, ರಾಜಕೀಯ ಕಾರ್ಯಕ್ರಮಗಳಲ್ಲಿ ಮಾತಿಗಷ್ಟೇ ಸೀಮಿತವಾಗಿದ್ದಂತಹ ಸವಾಲುಗಳು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿ, ನೀವು ಈ ಫೋಟೋವನ್ನು ಗಮನಿಸ್ತಾ ಇದ್ರಿ, ಖುದ್ದಾಗಿ ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯು ಟಿ ಖಾದರ್ ಅವರಿಗೆ. ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಈಗ ಸ್ಪೀಕರ್ ಕೇಳ್ತಾರೆ, ಏನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀರಿ? ನೀವು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀರಾ? ನಿಮಗೆ ರಾಜೀನಾಮೆ ಕೊಟ್ಟು ಅದು ಕೂಡ ಮಿನಿಸ್ಟರ್ ಆಗಿರುವಂಥವರು, ಸಚಿವರಾಗಿರುವಂಥವರು ಶಾಸಕ ಸ್ಥಾನಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಪಾಯಿಂಟ್ ನಂಬರ್ 1. ಮಿನಿಸ್ಟರ್ ಆಗಿರುವಂಥವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ. ಸೊ ಸ್ಪೀಕರ್ ಕೇಳ್ತಾರೆ, ಯಾವ ಒತ್ತಡ, ಯಾವ ಕಾರಣ? ಇದು ನಿಮ್ಮ ಸ್ವಯಂ ಪ್ರೇರಿತ ನಿರ್ಧಾರವೋ, ನೀವೇ ತೆಗೆದುಕೊಂಡಂತಹ ತೀರ್ಮಾನವೋ, ಅಥವಾ ನಿಮ್ಮ ಮೇಲೆ ಏನಾದರೂ ಒತ್ತಡ ಇತ್ತೋ, ಅಥವಾ ನಿಮಗೆ ಯಾರಾದರೂ ಕೊಡಬೇಕು ಅಂಥೇಳಿ ಫೋರ್ಸ್ ಮಾಡಿದ್ರೋ, ಏನು ಎತ್ತ ಅಂತ ಈಗ ಪತ್ರದಲ್ಲಿ ಹೇಳಿದಾರಲ್ಲ. ಪತ್ರದಲ್ಲಿ ಶಿವಾನಂದ ಪಾಟೀಲ್ ಹೇಳಿದ್ದೇನು? ಲಾಸ್ಟ್ ಪ್ಯಾರಾಗ್ರಾಫ್ ಏನು? ಬಸನಗೌಡ ಪಾಟೀಲ್ ಯತ್ನಾಳ್ ರಾಜೀನಾಮೆ ಅಂಗೀಕಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸ್ಪೀಕರ್ಗೆ. ರಾಜೀನಾಮೆ ಪತ್ರ ಸ್ಪೀಕರ್ಗೆ ಕೊಟ್ಟಾದ ಬಳಿಕ ಆ ರಾಜೀನಾಮೆಯನ್ನ ಮಾನ್ಯ ಸ್ಪೀಕರ್ ಅವರು ಅಂಗೀಕರಿಸಿದ ಬಳಿಕ ಮಾತ್ರ ಅಂತ ಹಾಕಿದ್ದಾರೆ ಅಲ್ಲಿ. ಓನ್ಲಿ ಏನು ಆಫ್ಟರ್ ಯತ್ನಾಳ್ ರಾಜೀನಾಮೆ ಅಂಗೀಕಾರ ಆದ ಬಳಿಕ ಮಾತ್ರ. ಆ ಪದಕ್ಕೆ ತುಂಬ ತೂಕ ಇದೆ ಇದರಲ್ಲಿ, ಈ ಪತ್ರದಲ್ಲಿ. ಬಿಗ್ ಪೊಲಿಟಿಕಲ್ ಗೇಮ್. 2 ವರ್ಷ ಆಗಿದೆ ಎಲೆಕ್ಷನ್ ಆಗಿ. 2023 ಮೇಯಲ್ಲಿ ಆದಂಥ, ಏಪ್ರಿಲ್ ಮೇಯಲ್ಲಿ ಆದಂಥ ಎಲೆಕ್ಷನ್ನು 2 ವರ್ಷ ಆಗಿದೆ. ಇನ್ನೂ 3 ವರ್ಷ ಟರ್ಮ್ ಇದೆ ಮುಗಿಯೋಕ್ಕೆ, ಈ ವಿಧಾನಸಭೆಯ ಅವಧಿ ಮುಗಿಲಿಕ್ಕೆ. ಅದಕ್ಕಿಂತಲೂ ಮುಂಚೆ ಉಪಚುನಾವಣೆಗಳು ಅನಿವಾರ್ಯ ಕಾರಣಗಳಿಗೋಸ್ಕರ ಆದದ್ದಿದೆ. ಸೊ ಇದು ಪ್ಯೂರ್ ಪೊಲಿಟಿಕಲ್ ಗಿಮಿಕ್ ಅಥವಾ ಪೊಲಿಟಿಕಲ್ ಚಮಕ್ ಅಂತ ಹೇಳಬಹುದು. ಪೊಲಿಟಿಕಲ್ ಗಿಮಿಕ್ ಆರ್ ಪೊಲಿಟಿಕಲ್ ಚಮಕ್. ಯಾಕೆ ಚಮಕ್ ಅಂತ ಹೇಳಿದ್ರೆ, ಯತ್ನಾಳ್ ಈಗ ಏನು ಮಾಡ್ತಾರೆ ದಟ್ ಈಸ್ ಇಂಪಾರ್ಟೆಂಟ್. ಯತ್ನಾಳ್ ರಾಜೀನಾಮೆ ಕೊಡ್ತಾರಾ? ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳ ಪ್ರೀತಿಯ ಹಿಂದೂ ಹುಲಿ ರಾಜೀನಾಮೆಯನ್ನ ಕೊಡ್ತಾರಾ? ಶಿವಾನಂದ ಪಾಟೀಲ್ ಚೆಂಡನ ಎಸ್ತು ಯತ್ನಾಳ್ ಅಂಗಳಕ್ಕೆ ಹಾಕ್ಬಿಟ್ಟಿದ್ದಾರೆ. ಆಯ್ತಪ್ಪ, ನೀನೇ ಸರ್ವಶಕ್ತ, ನೀನೇ ಸರ್ವವ್ಯಾಪಿ, ನಿನ್ನನ್ನು ಎದುರಾಕೊಂಡು ಯಾರು ರಾಜಕೀಯ ನೀನೇ ಬಲಾಢ್ಯ, ಶಕ್ತಿವಂತ, ಬಾ ನನ್ನ ಕ್ಷೇತ್ರದಲ್ಲಿ ಬಂದು ನಿಲ್ಬೇಕಂತ ಹೇಳ್ತಾ ಇದೆಯಲ್ಲ. ವಿಜಯಪುರ ನಗರ ಏನಾಗುತ್ತೆ? ವಿಜಯಪುರ ನಗರ ಆಮೇಲೆ ಬೈ ಎಲೆಕ್ಷನ್ ಹೋಗುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ದೊಡ್ಡ ಮುಖಭಂಗ. ಇನ್ ಕೇಸ್ ಯತ್ನಾಳ್ ಇಫ್ ನಾಟ್ ಅಕ್ಸೆಪ್ಟೆಡ್ ದಿಸ್ ಚಾಲೆಂಜ್, ಪಂಚಮಸಾಲಿ ಸಮುದಾಯದ ಏಕೈಕ ದೊಡ್ಡ ನಾಯಕ, ಲಿಂಗಾಯತರಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಒಳಪಂಗಡಗಳಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯ ದೊಡ್ಡದೇನಿದೆ, ಅದಕ್ಕೆ ನಾನೇ ನಾಯಕ, ನಾನೇ ಅದರ ಉತ್ತರಾಧಿಕಾರಿ ಅಂತೇಳಿ ಯತ್ನಾಳ್ ಹೇಳ್ಕೊಂಡು ತಿರುಗಾಡ್ತಾನೆ ಇದ್ದಾರೆ. ನಾನೇ ರಾಜಕೀಯದ ಉತ್ತರಾಧಿಕಾರಿ ಅಂತೇಳಿ ಆ ಸಮುದಾಯಕ್ಕೆ. ಸೊ ಆ ಫೈಟ್ ಇದು.
ಯತ್ನಾಳ್ ಸ್ಟೇಟ್ಮೆಂಟನ್ನು ಕೊಟ್ಟರು, ಬಟ್ ರಿಸೀವ್ ಮಾಡಿದಾರಲ್ಲ ಶಿವಾನಂದ್ ಪಾಟೀಲ್. ಯತ್ನಾಳ್ ಸ್ಟೇಟ್ಮೆಂಟ್ಗೆ ಆಯ್ತು ಬಿಡ್ರಿ ಅಂತ ಹೋಗಿ ಅಂತ ಹೇಳಿದಿದ್ರೆ ಇದು ಇನ್ನೊಂದು ಸಲ ಸ್ಟೇಟ್ಮೆಂಟು ಬಂದು ಹೋಗ್ತಾ ಇತ್ತು. ಬಟ್ ಶಿವಾನಂದ್ ಪಾಟೀಲ್ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಆಯ್ತು ಒಂದ್ಸಲ ನೋಡೇ ಬಿಡೋಣ ಅಂತ, ಒಂದು ಕೈ ನೋಡೇ ಬಿಡೋಣ ಒಂದ್ಸಲ. ಬೈ ಎಲೆಕ್ಷನ್ನ ಟೈಮ್ನಲ್ಲಿ ಏನಾಗುತ್ತೆ, ಇನ್ ಕೇಸ್ ಶಿವಾನಂದ್ ಪಾಟೀಲ್ ಅವರ ರಾಜೀನಾಮೆಯನ್ನ ಮಾನ್ಯ ಸ್ಪೀಕರ್ ಅಂಗೀಕಾರ ಮಾಡಿದ್ರೆ, ಈ ಒಂದು ಯತ್ನಾಳ್ ರಾಜೀನಾಮೆ ಕೊಡದ ಹೊರತಾಗಿಯೂ ಕೂಡ ಶಿವಾನಂದ್ ಪಾಟೀಲ್ ರಾಜೀನಾಮೆಯನ್ನ ಮಾನ್ಯ ಸ್ಪೀಕರ್ ಅಂಗೀಕಾರ ಮಾಡಿದ್ರೆ, ಆಗ ಬಸವನ ಬಾಗೇವಾಡಿಯಲ್ಲಿ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿ ಚುನಾವಣೆ ಆಗುತ್ತೆ, ಉಪಚುನಾವಣೆ ಆಗುತ್ತೆ, ಮ್ಯಾಂಡೇಟರಿ. ಬಿಕಾಸ್ ಟರ್ಮ್ ಇನ್ನು ಮೂರು ವರ್ಷ ಟರ್ಮ್ ಬಾಕಿ ಇದೆ ಹಾಲಿ ವಿಧಾನಸಭೆಯ ಅವಧಿ ಅಂತ್ಯ ಆಗಲಿಕ್ಕೆ. ಸೊ ವಿದಿನ್ 6 ಮಂತ್ 6 ತಿಂಗಳ ಒಳಗಡೆ ಬೈ ಎಲೆಕ್ಷನ್ ಆಗಬೇಕು. ಬೈ ಎಲೆಕ್ಷನ್ನ ಟೈಮ್ನಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಂಟೆಸ್ಟ್ ಮಾಡಬೇಕು ಅಂತಾದ್ರೆ ಈ ಶುಡ್ ರಿಸೈನ್ ಟು ಇಸ್ MLA ಪೋಸ್ಟ್. ವಿಜಯಪುರ ನಗರ ಕ್ಷೇತ್ರದಲ್ಲಿ MLA ಹುದ್ದೆ ಏನಿದೆ ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಈ ಕಾಂಟ್ ಕಂಟೆಸ್ಟ್ ಅನ್ಲೆಸ್. ಇದು ಅತ್ಯಂತ ದೊಡ್ಡ ರಾಜಕೀಯ ಚೆಕ್ಮೇಟ್. ಏನ್ ಮಾಡ್ತಾರೆ ಯತ್ನಾಳ್ ಈಗ? ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಆಗಿದೆ 6 ವರ್ಷಗಳ ಮಟ್ಟಿಗೆ ಬಿಜೆಪಿಯಿಂದ 6 ವರ್ಷಗಳ ಮಟ್ಟಿಗೆ ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಆಗಿದೆ. ಸೊ ಏನ್ ಮಾಡ್ತಾರೆ ಯತ್ನಾಳ್ ಅವರು? 2023 ಚುನಾವಣೆಯಲ್ಲಿ ಗೆದ್ದು ಬಂದರು. ಯತ್ನಾಳ್ ಮಾಡ್ತಾ ಇದ್ದಂತಹ ಪ್ರಮುಖ ಆರೋಪ ಏನು? ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಶಿಕಾರಿಪುರದಲ್ಲಿ ಗೆಲ್ಲಲಿಕ್ಕೆ ಹೊಂದಾಣಿಕೆಯ ರಾಜಕಾರಣ ಆಯಿತು ಅಂತೇಳಿ ಒಂದು ಆರೋಪವನ್ನು ಮಾಡಿದ್ರು. ಸೊ ಯತ್ನಾಳ್ ಕತೆ ಏನೀಗ? ದಿಸ್ ಇಸ್ ದಿ ಬಿಗ್ಗೆಸ್ಟ್ ಶಾಕ್, ಪೊಲಿಟಿಕಲ್ ಶಾಕ್ ಯತ್ನಾಳಿಗೆ. ಕಾರಣ ಏನು ಅಂತ ಹೇಳಿದ್ರೆ, ಈಸ್ ನಾಟ್ ಎ ಮೆಂಬರ್ ಆಫ್ ಬಿಜೆಪಿ. ನಾವು ಬಿಜೆಪಿ ಪಕ್ಷದ ಸದಸ್ಯ ಅಲ್ಲ. ಉಪಚುನಾವಣೆ ಆದರೆ ಬಿಜೆಪಿ ಯತ್ನಾಳ್ ಅವರಿಗೆ ಟಿಕೆಟ್ ಕೊಡಲ್ಲ ಅಲ್ಲಿ, ಅನ್ಲೆಸ್ ಏನಾದರೂ ಅವರ ಉಚ್ಚಾಟನೆಯನ್ನು ವಾಪಸ್ ಪಡೆಯದ ಹೊರತು ಬಿಜೆಪಿಯ ಬೆಂಬಲ ಇಲ್ಲದೆ ಎಲೆಕ್ಷನ್ಗೆ ಹೋಗಿ ವಿನ್ ಆಗುವಂಥ ಸ್ಥಿತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲ. ಬಿಜೆಪಿಯ
ಯಾರು ಯತ್ನಾಳ್ ಪರ ಬೆಂಬಲಿಗರಿದ್ದಾರೆ, ಯಾರೆಲ್ಲ ಹಿಂದೂ ಹುಲಿ ಅಂತೇಳಿ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಯತ್ನಾಳ್ ಅವರನ್ನು, ಚುನಾವಣಾ ರಾಜಕೀಯ ಮೇಲ್ನೋಟಕ್ಕೆ ಅಷ್ಟು ಸುಲಭವಾಗಿ ಕಾಣಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನು ಬಿಟ್ಟ ಮಾತ್ರಕ್ಕೆ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ. ನೆರೆಟಿವ್ ಚೇಂಜ್ ಆಗ್ತಾ ಇರುತ್ತೆ, ನೆರೆಟಿವ್ ಬೇರೆ ಇದೆ. ಈಗ ಈ ರಾಜೀನಾಮೆ ಪತ್ರ ಏನಿದೆ, ಈ ಪೊಲಿಟಿಕಲ್ ಗಿಮಿಕ್ ಅನ್ನೋದಕ್ಕಿಂತ ಚಮಕ್ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸವಾಲು ಹಾಕಿದ್ದನ್ನು ತಗೊಂಡಿದ್ದಾರೆ. ಈಗ ಒಂದು ವೇಳೆ ಯತ್ನಾಳ್ ಈ ಸವಾಲನ್ನು ಸ್ವೀಕಾರ ಮಾಡದೆ ಹೋದರೆ ಅದು ಪೊಲಿಟಿಕಲ್ ಗಿಮಿಕ್. ಕಾರಣ ಏನು ಅಂತ ಹೇಳಿದ್ರೆ, ಸುಮ್ಮನೆ ಏನೋ ದಿನ ಬೆಳಗಾದ್ರೆ ಮೀಡಿಯಾದವರು ಮೈಕ್ ಇಡ್ತಾರೆ, ಕ್ಯಾಮರಾಗಳು ಆನ್ ಇಡ್ತವೆ, ಸುಮ್ಮನೆ ಏನೋ ಮಾತಾಡಬೇಕು ಎನ್ನುವಂತಹ ಚಟಕ್ಕೋಸ್ಕರ ಮಾತಾಡಿ ಹೇಳಿಕೆ ಕೊಟ್ಟಂಗೆ ಆಗುತ್ತೆ ಯತ್ನಾಳ್ ಪರಿಸ್ಥಿತಿ. ಇಫ್ ಯು ನಾಟ್ ಅಕ್ಸೆಪ್ಟೆಡ್ ದಿಸ್ ಚಾಲೆಂಜ್, ಅಥವಾ ಆಗಬೇಕಿದೆ ಒಂದು ಚುನಾವಣೆ, ಆಗ 2 ಕ್ಷೇತ್ರಕ್ಕೂ ಚುನಾವಣೆ ಆಗುತ್ತೆ. ಒಂದು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೂ ಚುನಾವಣೆ ಆಗುತ್ತೆ, ಇತ್ತ ವಿಜಯಪುರ ನಗರ ಕ್ಷೇತ್ರಕ್ಕೂ ಚುನಾವಣೆ ಆಗಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಇವರ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜೀನಾಮೆ ಅಂಗೀಕಾರ ಆದರೆ ಅದು ವೇಕೆಂಟ್ ಆಗುತ್ತೆ ಸೀಟು. ಎಟ್ ಎ ಟೈಮ್ ಆಗುತ್ತೆ ಎಲೆಕ್ಷನ್ನು, ಎಟ್ ಎ ಟೈಮ್ ಆಗುತ್ತೆ ಎಲೆಕ್ಷನ್ನು. ಆಗ ಫಾರ್ ಎಕ್ಸಾಂಪಲ್ ಈಗ ಇವತ್ತೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಅವರ ಈ ಕೊನೆಯ ಪ್ಯಾರದ ಸವಾಲನ್ನು, ಪ್ರತಿ ಸವಾಲು ಹಾಕಿರುವಂಥದ್ದು ಶಿವಾನಂದ ಪಾಟೀಲ್ ಸವಾಲು ಹಾಕಿರಲಿಲ್ಲ, ಯತ್ನಾಳ್ ಸವಾಲು ಹಾಕಿದ್ರು. ಶಿವಾನಂದ ಪಾಟೀಲ್ ಸವಾಲು ಸ್ವೀಕರಿಸಿ ಪ್ರತಿ ಸವಾಲು ಹಾಕಿದ್ದಾರೆ. ಈ ಪ್ರತಿ ಸವಾಲನ್ನು ಸ್ವೀಕರಿಸಿ ಯತ್ನಾಳ್ ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಶಾಸಕ ಸ್ಥಾನಕ್ಕೆ, ಅದನ್ನು ಸ್ಪೀಕರ್ ಅಂಗೀಕಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ಎಟ್ ಎ ಟೈಮ್ 2 ಕ್ಷೇತ್ರಗಳು ವೇಕೆಂಟ್ ಆಗುತ್ತೆ, ಬಸವನ ಬಾಗೇವಾಡಿ ಮತ್ತು ವಿಜಯಪುರ ನಗರ ಕ್ಷೇತ್ರ. ಸೊ ಎಟ್ ಎ ಟೈಮ್ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ. ಎಲೆಕ್ಷನ್ ಕಮಿಷನ್ ಘೋಷಣೆ ಮಾಡುತ್ತೆ 2 ಕ್ಷೇತ್ರಗಳಿಗೆ ಚುನಾವಣೆ ಆಗಲಿ ಅಂತೇಳಿ ಉಪಚುನಾವಣೆ. ಅಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಎಲ್ಲಿ ನಿಲ್ತಾರೆ, ವೆದರ್ he will go to contest only in ಬಸವನ ಬಾಗೇವಾಡಿ or whether he will contest also in ವಿಜಯಪುರ, that is the question. ಆಗ ಏನಾಗುತ್ತೆ, ಸುಮ್ಮನೆ ಏನೋ ಚಟಕ್ಕೋಸ್ಕರ ಸವಾಲು ಹಾಕದಂಗೆ ಆಗುತ್ತೆ ಇದು. ಅನ್ಲೆಸ್ ಅವೆಲ್ಲ ಡೆವಲಪ್ಮೆಂಟ್ಗಳಾಗದೆ ಹೋದರೆ ನಮ್ಮ ಪ್ರಕಾರ ಅಲ್ಲಿವರೆಗೆ ಹೋಗುವಂತಹ ಸಾಧ್ಯತೆ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಕೊನೆಯ ಪ್ಯಾರವೇ ಇಂಪಾರ್ಟೆಂಟ್, ಈ ಪತ್ರದಲ್ಲಿ ಕೊನೆಯ ಪ್ಯಾರವೇ ಇಂಪಾರ್ಟೆಂಟ್. ರಾಜೀನಾಮೆ ಕೊಟ್ಟಿದ್ದಾರೆ, ಬಟ್ ಸ್ಪೀಕರಿಗೆ ಫುಲ್ ಪವರನ್ನು ಫುಲ್ ಆಪ್ಷನನ್ನು ಕೊಟ್ಟಿಲ್ಲ ಶಿವಾನಂದ ಪಾಟೀಲ್. ಈ ಪುಟ್ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಈ ಷರತ್ತುಗಳಿಗೆ ಅನ್ವಯಪಟ್ಟು ಈ ರಾಜೀನಾಮೆಯನ್ನು ನೀವು ಅಂಗೀಕರಿಸಬೇಕು ಅಂತೇಳಿ ಷರತ್ತು ಅದೇ ಯತ್ನಾಳದ್ದು. ಸೊ ಬಿಗ್ಗೆಸ್ಟ್ ಈಗ ಇರುವಂತಹ ರಾಜಕೀಯ ಸನ್ನಿವೇಶದಲ್ಲಿ ಯತ್ನಾಳ್ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಸಾಧ್ಯನ? ಯತ್ನಾಳ್ ಏನು ಮಾಡ್ತಾರೆ? ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಬಿಗ್ ಪೊಲಿಟಿಕಲ್ ಡಿಸಿಷನ್ ಫ್ರಮ್ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್. ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ನಾವು ಕೆಲವೊಂದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾವಲ್ಲ, ಚಾನಲ್ ಅವರಲ್ಲ, ಬಟ್ ಆ್ಯಸ್ ಅ ಕಾಮನ್ ಪೊಲಿಟಿಕಲ್ ಪಿಕ್ಚರ್, ರಾಜಕೀಯವನ್ನು ನೋಡ್ತಾ ಇರುವಂಥವ್ರು, ಗಮನಿಸ್ತಾ ಇರುವಂಥವ್ರು, ಏನು ಮಾಡ್ತಾರಪ್ಪ ಇವರು ಅಂಥೇಳಿ, ಏನು ಮಾಡ್ತಾರೆ? ಬಿಗ್ ಚೆಕ್ ಮ್ಯಾಟ್. ಶಿವಾನಂದ ಪಾಟೀಲ್ ಅವರು ಸ್ಪೀಕರ್ಗೆ ಖುದ್ದು ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಖುದ್ದು. ಆವಾಗ ಸ್ಪೀಕರ್ಗೆ ಹೇಳಿರ್ತಾರೆ, ನೋಡಿ ನಾನು ಈ ಥರದೊಂದು ಕಂಡೀಷನ್ ಹಾಕಿದ್ದೀನಿ ಪತ್ರದ ಕೊನೆಯ ಪುಟದಲ್ಲಿ, ಈ ಕಂಡೀಷನ್ಗೆ ಮಾತ್ರ ಅನ್ವಯ ಆಗುವಾಗೆ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವಂತಹ ಒಂದು ಷರತ್ತನ್ನು ಸ್ಪೀಕರ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸ್ಪೀಕರ್ ಸಹಜವಾಗಿ ಆ ಷರತ್ತನ್ನು ಒಪ್ಕೊಳ್ತಾರೆ, ಆ ಷರತ್ತನ್ನು ಖಂಡಿತವಾಗಿ ಒಪ್ಕೋತಾರೆ. ಸೊ ಪಂಚಮಸಾಲಿ ಸಮುದಾಯದ ಮತಗಳಿಗೋಸ್ಕರ ನಡೀತಾ ಇರುವಂತಹ ಸಂಘರ್ಷ ಈಗ ಹೊಸ ಪಿಕ್ಚರನ್ನು ಪಡೆದುಕೊಂಡಿದೆ. ಇನ್ನು ಬಸವನ ಬಾಗೇವಾಡಿ ಕ್ಷೇತ್ರದ ರಾಜಕೀಯ ಮತ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ನಮಗೆ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಒಟ್ಟು 44,000 SC ಮತಗಳಿದ್ದಾವೆ,
3,900 ಅಂದರೆ ಸುಮಾರು ಒಂದು 50,000 ದಲಿತ ಮತಗಳಿರುವಂಥದ್ದು. 28ರಿಂದ 30,000ದಷ್ಟು ಮುಸಲ್ಮಾನ ಮತಗಳಿದ್ದಾವೆ ಇಲ್ಲಿ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ನಾವು ಕಳೆದ ಬಾರಿಯ ಚುನಾವಣಾ ಫಲಿತಾಂಶ 2023ರ ಚುನಾವಣಾ ಫಲಿತಾಂಶವನ್ನು ಗಮನಿಸಿದ್ರೆ ಶಿವಾನಂದ ಪಾಟೀಲ್ ಅವರು ಭಾರಿ ಪ್ರಮಾಣದ ಮತಗಳ ಅಂತರದಿಂದ ಗೆದ್ದು ಬಂದಂಥವರು. ಭಾರಿ ಮತಗಳ 25,000ದಷ್ಟು ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ ಶಿವಾನಂದ ಪಾಟೀಲ್ ಅವರು. 68,126 ಮತಗಳನ್ನು ಶಿವಾನಂದ್ ಪಾಟೀಲ್ ಅವರು ಪಡ್ಕೊಂಡಿದ್ರು ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ನಿಯರ್ಲಿ 43%, 43% ಮತಗಳು. ಬೆಳ್ಳುಬ್ಬಿ ಅವರು ಕಂಟೆಸ್ಟ್ ಮಾಡಿದರು ಬಿಜೆಪಿಯಿಂದ ಲಾಸ್ಟ್ ಎಲೆಕ್ಷನ್ನಲ್ಲಿ. 43,263 ಮತಗಳು, 27.3% ಮತಗಳನ್ನು ಪಡೆದಿದ್ರು. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ JDSನ ಮತಗಳು ಕೂಡ ಇದ್ದಾವೆ. JDS 40,197 ಮತಗಳನ್ನು ಪಡೆದಿತ್ತಿಲ್ಲಿ, 25.4%. ಅಂದರೆ BJP ಮತ್ತು JDSನ ಕಂಬೈನ್ಡ್ ವೋಟ್ಸ್ ಏನಿದೆ ಇಲ್ಲಿ ಅದು ಮೋರ್ ದೆನ್ ವಾಟ್ ಕಾಂಗ್ರೆಸ್ ಗಾಟ್. 2023ರಲ್ಲಿ ಕಾಂಗ್ರೆಸ್ ಪಡೆದಂತಹ ಮತಗಳಿಗಿಂತಲೂ ಅಧಿಕ ಮತಗಳು BJP ಮತ್ತು JDSನ ಕಂಬೈನ್ ಮತಗಳನ್ನು ನಾವು ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ ಪಡೆದಿರುವಂತಹ ಮತಗಳು 43%, BJP 27%, 27%, JDS 25%. ಅಂದರೆ 52% ಮತಗಳನ್ನು BJP ಮತ್ತು JDS ಪಡೆದಿತ್ತು ಒಗ್ಗಟ್ಟಾಗಿ ನಾವು ಲೆಕ್ಕ ಹಾಕೋದಾದರೆ. ಬಟ್ ಈಗ ಯತ್ನಾಳ್ ಇಲ್ಲಿಗೆ ಬಂದು ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಬೆಳ್ಳುಬ್ಬಿ ಏನು ಮಾಡಬೇಕು? ಜೊತೆಗೆ ಅಪ್ಪುಗೌಡ ಬಸನಗೌಡ ಪಾಟೀಲ್ ಇದ್ದಾರೆ ಅಲ್ಲಿ, ಒನ್ ಆಫ್ ದಿ ಮೇನ್ ಆಸ್ಪಿರೆಂಟ್ JDSನಿಂದ. ಕಳೆದ ಬಾರಿ ಅವರೇ ಕಂಟೆಸ್ಟ್ ಮಾಡಿದ್ದು. ಆ ಕ್ಷೇತ್ರಕ್ಕೆ ದೊಡ್ಡ ಲೀಡ್ರು JDSಗೆ. ಅವರು 40,000 ಮತಗಳನ್ನು ಪಡೆದಿದ್ದಾರೆ. ಈಗ ಬಿಟ್ಕೊಡ್ತಾರಾ ಯತ್ನಾಳ್ ಬಂದ ತಕ್ಷಣ? ಹೊರ ಕ್ಷೇತ್ರದ ಬೇರೆ ಕ್ಷೇತ್ರದಿಂದ ಯತ್ನಾಳ್ ಇಲ್ಲಿ ಬಂದು ಕಂಟೆಸ್ಟ್ ಮಾಡೋಕ್ಕಾಗತ್ತಾ? ಯಾರನ್ನು ಕನ್ವಿನ್ಸ್ ಮಾಡಬೇಕು ಯತ್ನಾಳ್? ಸೊ ಒಳ್ಳೆ ಟೈಮಲ್ಲೇ ಚಾಲೆಂಜ್ ಹಾಕಿದ್ದಾರೆ ಶಿವಾನಂದ್ ಪಾಟೀಲ್. ಏನು ಅಂತ ಹೇಳಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಸವಾಲ್ ಸ್ವೀಕಾರ ಮಾಡಿಬಿಟ್ಟು ಆಯಿತು ಬಾಪ ಅಂತೇಳಿ, ಆಯಿತು ನಿನ್ನ ತಾಕತ್ತೇನಿದೆ ಒಂದು ಸಲ ನೋಡ್ಬಿಡೋಣ. ಬಿಗ್ ಪೊಲಿಟಿಕಲ್ ಡಿಸಿಷನ್ ಇದು. ಯತ್ನಾಳ್ ಹೇಳಬೇಕೀಗ, ಯತ್ನಾಳೇ ಹೇಳಬೇಕು, ಇಲ್ಲ ನಾನು ಸುಮ್ಮನೆ ಏನೋ ಮೀಡಿಯಾದವ್ರು ಕೇಳಿದ್ರು ಅದಕ್ಕೋಸ್ಕರ ಇದು ಸವಾಲು ಹಾಕಿದೆ, ಅಥವಾ ನಮ್ಮ ಸಮುದಾಯವನ್ನು, ಪಂಚಮಸಾಲಿ ಸಮುದಾಯವನ್ನು ನನ್ನತ್ತ ಸೆಳೆಯುವ ಭಾಗವಾಗಿ ನಾನು ಈ ಸವಾಲನ್ನು ಹಾಕಿದೆ ಅಂಥೇಳಿ ಯತ್ನಾಳ್ ಅವರು ಏನಾದರೂ ಹೇಳಿದ್ರೆ ಆಗ ಮೋಸ್ಟ್ಲಿ ಅದು ಇರ್ಬೋದು ಅಂಥೇಳಿ. ಅದರ್ವೈಸ್ ಇದು ಸುಮ್ಮನೆ ಬಾಯಿ ಚಪಾಲಕ್ಕೆ ಕೊಟ್ಟಂಥ ಸ್ಟೇಟ್ಮೆಂಟ್ ಥರ ಆಗುತ್ತೆ. ವಿಜಯಪುರ ನಗರ ಕ್ಷೇತ್ರದ ಶಾಸಕ ಇವರ ಕ್ಷೇತ್ರದ ಲೆಕ್ಕಾಚಾರಕ್ಕೆ ಬಂದರೆ ಇಲ್ಲಿ ದಲಿತ ಮತಗಳು ಇಲ್ಲೂ ಕೂಡ ಸುಮಾರು 40,000ದಷ್ಟು ದಲಿತ ಮತಗಳಿದ್ದಾವೆ. ಸುಮಾರು 80,000ದಷ್ಟು ಮುಸಲ್ಮಾನ ಮತಗಳಿದ್ದಾವೆ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 80,000ದಷ್ಟು ಮುಸಲ್ಮಾನ ಮತಗಳು, 40,000ದಷ್ಟು ದಲಿತ ಮತಗಳಿದ್ದಾವೆ. ಸೊ ಅಷ್ಟು ಸುಲಭ ಇಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ವಿಧಾನಸಭಾ ಕ್ಷೇತ್ರದಿಂದ 51.5% ಮತಗಳನ್ನು ಪಡೆದಿದ್ರು. 94,211 ಮತಗಳನ್ನು ಪಡೆದಿದ್ರು. ಕಾಂಗ್ರೆಸ್ ಅಬ್ದುಲ್ ಹಮೀದ್ ಖಾಜಾ ಸಾಬ್ ಮುಷರಿಫ್ ಇವರು 85,978 ಮತಗಳು, 47% ಮತಗಳನ್ನು ಪಡೆದಿದ್ರು. ಸೊ ಇಬ್ಬರ ನಡುವೆ ತೀರಾ ಫೈಟ್ ನಡೆದಂತಹ ಕ್ಷೇತ್ರ ಇದು. ಸುಮಾರು 9,000 ಮತಗಳ ಅಂತರದಿಂದ ವಿಜಯಪುರ ನಗರ ಕ್ಷೇತ್ರದಲ್ಲಿ ಯತ್ನಾಳ್ ಅವರು ಗೆದ್ದಿದ್ದು 2023ರಲ್ಲಿ ಕಳೆದ ಚುನಾವಣೆಯಲ್ಲಿ. ಆಗ ಅವರು BJPಯಲ್ಲಿದ್ದರು. ಸೊ BJPಯ ಕಾರ್ಯಕರ್ತರು ಕೂಡ ಕಂಪ್ಲೀಟ್ಲಿ ವೋಟ್ ಹಾಕಿರ್ತಾರೆ. ಇನ್ ಕೇಸ್
ಯತ್ನಾಳ್ ರಾಜೀನಾಮೆಯನ್ನು ಕೊಟ್ಟು ಯತ್ನಾಳ್ ಅವರ ಉಚ್ಚಾಟನೆಯನ್ನು ಒಂದು ವೇಳೆ ಬಿಜೆಪಿ ವಾಪಸ್ ಪಡೆಯದೇ ಹೋದರೆ, ಯತ್ನಾಳ್ ಅವರ ರಾಜೀನಾಮೆ ಅಂಗೀಕಾರ ಆದರೆ, ಆ ಅಂಗೀಕಾರದಿಂದಾಗಿ ವಿಜಯಪುರ ನಗರ ಕ್ಷೇತ್ರದಲ್ಲೂ ಕೂಡ ಉಪಚುನಾವಣೆ ಅನಿವಾರ್ಯ ಆಗ್ಬಿಡುತ್ತೆ. ಆಗ ಮಾಡಲೇಬೇಕಾಗತ್ತೆ ಉಪಚುನಾವಣೆ. ಅಂತಹ ಸಂದರ್ಭದಲ್ಲಿ ಪಕ್ಷವೊಂದನ್ನು ಬಿಟ್ಟು, ತಾವು ಸುದೀರ್ಘಾವಧಿಗಿದ್ದಂಥ ಒಂದು ಪಕ್ಷವನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ, ಕಾರಣ JDSಗೆ ವಾಪಸ್ ಹೋಗೋಕ್ಕಾಗಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ JDSಗೆ ವಾಪಸ್ ಹೋಗೋಕ್ಕಾಗಲ್ಲ. JDSಗೆ ವಾಪಸ್ ಹೋದ್ರೆ ಸದ್ಯದ ಸನ್ನಿವೇಶದಲ್ಲಿ ಪ್ರಯೋಜನ ಇಲ್ಲ, ಕಾರಣ JDSನವರು ಬಿಜೆಪಿಯ ಜೊತೆಗಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರು ಕಂಟೆಸ್ಟ್ ಮಾಡಿದ ರೀತಿಯಲ್ಲಿ JDSನಿಂದ ಕಂಟೆಸ್ಟ್ ಮಾಡಿ ಅವರಿಗೆ ಬಿಜೆಪಿ ಬೆಂಬಲ ಕೊಡುತ್ತೆ ಅಂತೇಳಿ ಬಿಂಬಿಸ್ಕೊಳ್ಬಹುದು ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇರುವಂಥ ಆಪ್ಷನ್ ಏನು ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ಅಂಶವನ್ನು ಇಲ್ಲಿ ನಾವು ಹೇಳಬೇಕು, ಏನು ಅಂತ ಹೇಳಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇನು ಹೊಸ ಪಕ್ಷ ಕಟ್ಟುವಂತಹ ಆ ಉಮೇದು ಉತ್ಸಾಹವನ್ನು ಮೇಲ್ನೋಟಕ್ಕೆ ತೋರಿಸ್ತಾ ಇದ್ದಾರೆ. ಈಶ್ವರಪ್ಪನವರ ಮಗ ಕಾಂತೇಶ್ ಅವರ ಜೊತೆಗೆಲ್ಲ ಸೇರಿಕೊಂಡು ನಾವೇ ಒಂದು ಗುಂಪನ್ನು ರಚನೆ ಮಾಡಿಕೊಂಡು ಹೊಸ ಪಕ್ಷವನ್ನು ಕಟ್ಟೋಣ 2028ಕ್ಕೆ ಅಂತೇಳಿ. ಆ ಹೊಸ ಪಕ್ಷದ ಹಣೆ ಬರಹ ಒಂದು ವೇಳೆ ಕಟ್ಟಿದ್ರೆ ಏನಾಗಬಹುದು ಎನ್ನುವುದಕ್ಕೆ ಇದನ್ನು ಕೂಡ ಟೆಸ್ಟಿಂಗ್ ಗ್ರೌಂಡ್ ಆಗಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಯತ್ನಾಳ್ ಅವರಿಗೆ. 2 ಕ್ಷೇತ್ರದಲ್ಲಿ ಉಪಚುನಾವಣೆ ಆಗುತ್ತೆ ಇನ್ ಕೇಸ್ ಯತ್ನಾಳ್ ರಾಜೀನಾಮೆ ಅಂಗೀಕಾರ ಆದರೆ. ಕಾರಣ ಏನು ಅಂತ ಹೇಳಿದ್ರೆ ಶಿವಾನಂದ ಪಾಟೀಲ್ ಅವರ ಕಂಡೀಷನ್ ಇರೋದದು, ಯತ್ನಾಳ್ ರಾಜೀನಾಮೆ ಕೊಡಬೇಕು, ಆ ರಾಜೀನಾಮೆ ಅಂಗೀಕಾರ ಆದ ಬಳಿಕ ನಂದು ರಾಜೀನಾಮೆ ಅಂಗೀಕಾರ ಮಾಡಿ ಅಂತೇಳಿ. ಸೊ ಅಲ್ಲಿಗೆ 2 ಕ್ಷೇತ್ರಗಳು ಖಾಲಿ ಉಳಿಯುತ್ತವೆ, 2 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬಹುದು. ಹೇಗಿದ್ರು ಬಸವನ ಬಾಗೇವಾಡಿಯಲ್ಲಿ ಹೋಗಿ ನಾನೇ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಯತ್ನಾಳ್ ಹೇಳಿರೋದ್ರಿಂದ ವಿಜಯಪುರದಲ್ಲೂ ಕೂಡ ಚುನಾವಣೆಗೆ ಒಬ್ಬ ಅವ್ರ ಕಡೆಯವ್ರನ್ನ ನಿಲ್ಲಿಸಿ ಟೆಸ್ಟಿಂಗ್ ಮಾಡ್ಬೋದು. 2028ಕ್ಕೆ ನಮ್ಮ ಹೊಸ ಪಕ್ಷ ಕಟ್ಟಿದ್ರೆ ಅದರ ಹಣೆ ಬರಹ ಏನಾಗ್ಬೋದು ಅಂಥೇಳಿ ನೋಡಲಿಕ್ಕೆ ಇದು ಕೂಡ ಒಂದು ಸುವರ್ಣ ಅವಕಾಶ, ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಯತ್ನಾಳ್ ಅವರಿಗೆ. ನೋಡೋಣ, ಅಭಿಮಾನಿಗಳ ಹಿಂದೂ ಹುಲಿ ಕರ್ನಾಟಕದ ಬಿಜೆಪಿಗೆ ಇವರೇ ಅನಿವಾರ್ಯ ಅಂತೇಳಿ ಏನು ಬಿಂಬಿಸ್ಕೊಂಡು ಹೋಗ್ತಾ ಇದ್ರು. ಆ ಯತ್ನಾಳ್ ಅವರಿಗೆ ಕಾಂಗ್ರೆಸ್ನ ಪ್ರಮುಖ ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ ಷರತ್ತುಗಳ ಅನ್ವಯದೊಂದಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಶಾಸಕ ಸ್ಥಾನಕ್ಕೆ ಸ್ಪೀಕರ್ ರಾಜೀನಾಮೆ ಅಂಗೀಕಾರ ಮಾಡಲ್ಲ ಆಸ್ ಆಫ್ ನೌ, ಷರತ್ತುಗಳಿರುವ ಕಾರಣ. ಆ ಷರತ್ತನ್ನು ಈಗ ಪೂರೈಸಿ ಯತ್ನಾಳ್ ಅವರು ಸವಾಲನ್ನು ಸ್ವೀಕರಿಸಿ ಜಟ್ಟಿ ಕಾಳಗಕ್ಕೆ ಇಳಿಬೇಕು. ಹಿಂದೂ ಹುಲಿ ಯತ್ನಾಳ್, ಹುಲಿಯೋ ಇಲಿಯೋ ಎನ್ನುವಂಥದ್ದು ಗೊತ್ತಾಗುತ್ತೆ. ಪ್ರತಿ ಸವಾಲು ಸ್ವೀಕಾರ ಮಾಡಿದ್ರೆ ಯತ್ನಾಳ್ ಅವರು ಆಗ ಅವರನ್ನ ಹುಲಿ ಅಂತೇಳಿ ಅವರ ಅಭಿಮಾನಿಗಳು ಒಪ್ಪಿಕೊಳ್ಳಬಹುದು. ಇಲ್ಲದಿದ್ದರೆ ಇವರು ಕೇವಲ ಮಾತಿಗಷ್ಟೇ ಸೀಮಿತವಾದಂತಹ ರಾಜಕಾರಣಿ ಅಂತೇಳಿ ನಗೆಪಾಟಲಿಗೆ ಕುಚೋದ್ಯಕ್ಕೆ ಒಳಗಾಗಬೇಕಾಗತ್ತೆ.